ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರಮೇಶ್. ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ತುಂಬ ಇಷ್ಟವಾದಂಥ ನಟ, ನನಗೆ ತುಂಬ ಆತ್ಮೀಯವಾದಂಥ ನಟ, ಯಾವುದೋ ಒಂದು ಟೈಮಲ್ಲಿ ಆದಂಥ ಒಂದು ಸಣ್ಣ ಒಂದು ಘಟನೆ ನನಗೆ ತುಂಬ ಇಷ್ಟ ಆದಂಥ ನಟ ಅವರು ವಶಿಷ್ಠ ಸರ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ನನಗೆ ಅದು ಅಫಿಷಿಯಲ್ ಆಗಿರೋದ್ರಿಂದ ಸರ್ ಅನ್ನೋದು ನನ್ನ ಬಾಯಲ್ಲಿ ಅಣ್ಣ ಅಂತಲೇ ಬರುತ್ತೆ. ಆ್ಯಂಡ್ ಖುಷಿ ಸರ್, ನನಗೆ ಭಾಳ ಖುಷಿ ಇರೋದೇನೆಂದರೆ ನಮ್ಮ ನಟ ನಾನು ಆಗಲೇ ಹೇಳ್ತಾ ಇದ್ರು ನಮ್ಮ ಕಂಚಿನ ಕಂಠದ ನಟ ಅಂತೇಳಿ. ಆ ನಟ ಇವತ್ತು ಬೇರೆ ಭಾಷೆಗಳಲ್ಲಿ ಆ ದೊಡ್ಡ ಮಟ್ಟಕ್ಕೆ ಮಿಂಚ್ತಾ ಇರೋದು ಇಟ್ಸ್ ವೆರಿ ನನಗೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಆ ಒಂದು ಪರಭಾಷೆಗಳ ಸಿನಿಮಾಗಳಲ್ಲಿ ಆ ಜರ್ನಿ ಹೇಗಿದೆ ಅನ್ನೋದು ತುಂಬ ಚೆನ್ನಾಗಿದೆ. ಅಂದರೆ ನನಗೆ ಪರಭಾಷೆ ಅನ್ನೋದ್ರಲ್ಲಿ ಬಳಸೋ ಭಾಷೆಯಲ್ಲಷ್ಟೇ ವ್ಯತ್ಯಾಸ ವಿನಃ ಮಾಡೋ ಕೆಲಸ ಸೇಮ್, ಹಾಕೋ ಎಫರ್ಟ್ ಸೇಮ್. ನಮ್ಮ ಪಾತ್ರವನ್ನು ನಾವು ಚಾಚು ತಪ್ಪದೆ ಒಂದು ಕಿಂಚಿತ್ತು ಲೋಪ ಆಗದಂಗೆ ಪೋಷಿಸಬೇಕು ಅನ್ನೋ ಪ್ರಯತ್ನ ಪ್ರತಿ ಸಲ ಇರುತ್ತೆ. ಪ್ರತಿ ಸಿನಿಮಾ, ಪ್ರತಿ ಪಾತ್ರ ಪೋಷಣೆ ಮಾಡೋವಾಗಲೂ ಇರುತ್ತೆ. ಏನಂದರೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಲಿ ಹುಟ್ಟಿ ಮೈಸೂರಲ್ಲಿ ಓದಿ ಬೆಂಗಳೂರಿಗೆ ಬಂದು ಸಿಂಗರ್ ಆಗಬೇಕು ಅಂತ ಅಂದ್ಕೊಂಡು ಆಸೆ ಪಟ್ಕೊಂಡು ಬಂದವನು. ಲಕ್ ಬೈ ಚಾನ್ಸೋ ಡೆಸ್ಟಿನಿನೋ ಆ್ಯಕ್ಟ್ರಾಗಿ ಅವಕಾಶ ಸಿಗುತ್ತೆ. ಆ್ಯಕ್ಟ್ರಾಗಿ ಜನದ ಕೈಲಿ ಭೇಷ್ ಅನ್ಸ್ಕೋಬೇಕು ಅನ್ನೋ ಒಂದು ಸಣ್ಣ ಹಂಬಲ ಇರುತ್ತೆ. ನಮ್ಮೂರಲ್ಲಿ ನಮ್ಮ ಜನ ಮೆಚ್ಕೊಳ್ಳೋದು ಅನ್ನೋದನ್ನು ದಾಟಿ ಇವತ್ತು ಆ ಪರಿಧಿ ದೊಡ್ಡದಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಜನ ಇಷ್ಟಪಡೋದು, ಮೆಚ್ಕೊಳ್ಳೋದು, ಪ್ರಶಂಸೆ ಮಾಡೋದು, ಇದೆಲ್ಲ ತುಂಬಾ ಯಾವತ್ತೂ ಕನಸಲ್ಲೂ ನೆನೆಸಿರಲಿಲ್ಲ ಈ ಥರದ್ದೆಲ್ಲ ಲೈಫಲ್ಲಿ ನಡೆಯುತ್ತೇನೋ ಅಂತ. ಸೊ ತುಂಬ ವಿಶೇಷ ಅನಿಸುತ್ತೆ. ಸಾಮಾನ್ಯವಾಗಿ ಹೀರೋಗೆ ಫ್ಯಾನ್ಸ್ ಇರ್ತಾರೆ, ಕಾಮನಾಗಿ ಎಲ್ಲರಿಗೂ ಇರ್ತಾರೆ. ನಿಮಗೆ ಫ್ಯಾನ್ಸ್ ಹೀರೋಗಿರಿ ಜೊತೆಗೆ ಇನ್ನೊಂದು ಕಂಠಕ್ಕೆ ವಾಯ್ಸು. ಇನ್ಫ್ಯಾಕ್ಟ್ ತೆಲುಗು ನಡೆದಂಥ ಕಾರ್ಯಕ್ರಮಗಳು ಸ್ಟೇಜ್ ಮೇಲೂ ಕೂಡ ನೀವು ವಾಯ್ಸ್ಗೆ ಫ್ಯಾನ್ಸು, ನಮ್ಮ ಬೇಸ್ ವಾಯ್ಸ್ಗೆ. ಸೊ ಆ ಖುಷಿ ಎಷ್ಟಾಗುತ್ತೆ? ನಾವಂತೂ ನೋಡಬೇಕಾದ್ರೆ ಮೊಬೈಲ್ಗಳಲ್ಲಿ ತುಂಬ ಖುಷಿ ಪಡ್ತೀವಿ, ಗುರು ನಮ್ಮಲ್ಲೂ ಒಂದು ಐತೆ ಖಡಕ್ ವಾಯ್ಸು ಅಂತೇಳಿ. ಸೊ ಆ ಥರ ಸ್ಟೇಜ್ ಫಂಕ್ಷನ್ಗಳಲ್ಲಿ ಏನು ಅನಿಸುತ್ತೆ? ಅದು ಒಂದು ಏನಂದರೆ, ನನಗೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಬೇರೆ ಕಡೆ ಹೋದಾಗ ಅದನ್ನು ಆ್ಯಕ್ಚುಲಿ ಜಾಸ್ತಿ ಹೊತ್ತು ಮಾತಾಡ್ತಾರೆ ಅದ್ರ ಬಗ್ಗೆ, ತುಂಬ ಹೊಗಳು ಮಾತಾಡ್ತಾರೆ. ಹೊಗಳೋದಕ್ಕೆ ಇದೇನು ಟ್ಯಾಲೆಂಟ್ ಅಲ್ಲ, ಧ್ವನಿ ಅನ್ನೋದು ಗಾಡ್ ಗಿಫ್ಟ್. ಅದನ್ನು ಹೆಂಗೆ ಬಳಸ್ತೀವಿ ಅನ್ನೋದಷ್ಟೇ ಪ್ರತಿಭೆಗೆ ಮ್ಯಾಟ್ರ್ ಆಗುತ್ತೆ. ಈ ಥರದೊಂದು ಧ್ವನಿ ನನಗೆ ಸಿಕ್ಕಿರೋದಕ್ಕೆ ನಾನು ಭಗವಂತಂಗೆ ಋಣಿಯಾಗಿರಬೇಕು ಅಥವಾ ನನ್ನ ತಂದೆ ತಾಯಿಗೆ ಋಣಿಯಾಗಿರಬೇಕು. ಬಟ್ ಅದನ್ನು ಕೊಂಡಾಡೋದ್ರಲ್ಲಿ, ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ನನಗೆ ಹೊರಗಡೆ ಜಾಸ್ತಿ ಪ್ರಶಂಸೆ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಕಾರಣ ಈಗ ಒಬ್ಬ ಅರ್ಜುನ್ ದಾಸ್ ಇತ್ತೀಚೆಗಷ್ಟೇ ಬಂದ ನಟ, ತಮಿಳ್ನಾಡಲ್ಲಿ ಆ ಧ್ವನಿಯಿಂದನೇ ಒಂದಷ್ಟು ಪಾತ್ರಗಳು ಸೃಷ್ಟಿಯಾಗಿ ಅದನ್ನು ಬಳಸ್ಕೊಂಡಿದ್ದ ರೀತಿ ಇದೆಯಲ್ಲ, ತುಂಬ ಖುಷಿ ಕೊಡುತ್ತೆ. ಅಂದರೆ ಅದು ಒಂದು ವಿಶೇಷವಾದ ಅಂಶ ಒಬ್ಬರಲ್ಲಿದೆ ಅಂದರೆ ಅದನ್ನು ನಾವು ಗುರುತಿಸ್ಬೇಕು, ಅದನ್ನು ನಾವು ಕೊಂಡಾಡಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಎಷ್ಟು ನಾವು ನಮ್ಮವ್ರನ್ನ ನಾವು ಕೊಂಡಾಡ್ತೀವಿ, ಆವಾಗ ನಮ್ಮವ್ರು ಅಷ್ಟೇ ಬೆಳೀತಾರೆ. ಯಾವಾಗ ನಾವು ಅದನ್ನು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ, ಚೌಕಾಸಿ ಮಾಡ್ತೀವಿ, ಕೊಂಡಾಡೋದ್ರಲ್ಲಿ, ಅಪ್ರಿಷಿಯೇಟ್ ಮಾಡೋದ್ರಲ್ಲಿ, ಏಳಿಗೆ ಬೆಳವಣಿಗೆ ಒಂದು ಸ್ವಲ್ಪ ನಿಧಾನನೇ ಆಗುತ್ತೆ. ಬಟ್ ನಿಧಾನ ಆದರೂ ಅದು ಒಂದಲ್ಲ ಒಂದು ದಿವಸ ಒಂದಲ್ಲ ಒಂದು ಕಡೆ ಬರಲೇಬೇಕು, ಅದು ಹಾಗೇ ಆಗುತ್ತೆ, ಅದು ಜಗದ ನಿಯಮ ಅದು. ಬಟ್ ವಿ ಶುಡ್, ಅಂದರೆ ಬರೀ ನನ್ನ ಧ್ವನಿ ಅಂತಲ್ಲ, ಎಲ್ಲ ಬಹಳ ಕಲಾವಿದರು, ತುಂಬ ಪ್ರತಿಭೆ ಇರುವಂಥ ನಟರು ನಮ್ಮಲ್ಲಿ ಇವತ್ತಿಗೂ ಇದ್ದಾರೆ. ಅವ್ರಿಗೆ ನನ್ನ ಅನಿಸಿಕೆ ಮಟ್ಟಕ್ಕೆ ಹೇಳೋದಾದರೆ, ಸಿಗಬೇಕಾದಂಥ ಪ್ರಶಂಸೆ ಸಿಕ್ಕಿಲ್ಲ, ಸಿಗಬೇಕಾದಷ್ಟು ಅವಕಾಶಗಳು ಸಿಕ್ಕಿಲ್ಲ ಅಂತ. ಆದರೆ ನೀವು ಮಾತಾಡೋ ಇದರಲ್ಲಿ ಅನಿಸಿದ್ದು ನನಗೆ, ಮೇ ಬಿ ಕನ್ನಡದಲ್ಲಿ ನನಗೆ ಆ ಥರ ಅವಕಾಶಗಳು ಸಿಗದೇ ಇದ್ದಿದ್ದರಿಂದ ನಾನು ಬೇರೆ ಭಾಷೆಗಳು ನಂಗೆ ಆ ಥರ ಅವಕಾಶಗಳು ಸಿಕ್ತು, ಹಾಗಾಗಿ ಬಳಸ್ಕೊಂಡೆ ಅನ್ನೋದಾ? ಅಥವಾ ಅಲ್ಲ? ಖಂಡಿತ ಇಲ್ಲ, ನಾನು ಹೇಳಿದ್ದಲ್ಲ. ನಾನು ಹೇಳಿದ್ದೆಂದರೆ, ಇದು ಒಬ್ಬ ವ್ಯಕ್ತಿಯ USP. ಈ ಥರದೊಂದು ಸಿಗ್ನಿಫಿಕೆಂಟಾಗಿ ಬೇರೆ ಕಡೆ ಇಲ್ದಿರ್ತಕ್ಕಂಥ ಒಂದು ಯಾವುದೋ ಒಂದು ಅಂಶ ಈತನಲ್ಲಿದೆ ಅಂದರೆ, ಅದನ್ನು ನಾನು ಪುಷ್ಟಿ ಕೊಟ್ಟಷ್ಟು, ಅದನ್ನು ಪೋಷಿಸಿದಷ್ಟು, ಅದಕ್ಕೊಂದಷ್ಟು ಅವಕಾಶಗಳನ್ನ ಕೊಟ್ಟಷ್ಟು ಅದು ಇನ್ನೂ ಬೆಳೀತಾ ಹೋಗುತ್ತೆ, ಅದು ಇನ್ನೂ ಹೆಚ್ಚು ಜನಕ್ಕೆ ತಲುಪ್ತಾ ಹೋಗುತ್ತೆ. ಆ್ಯಂಡ್ ಅದರ್ವೈಸ್ ಅದು ಹೆಂಗಿರುತ್ತೋ ಹಾಗೆ ಇರುತ್ತೆ. ಬಟ್ ಅದರಿಂದ ನಾನು ಹೋದೆ ಅಂತ ನನಗೆ ಅವಕಾಶಕ್ಕೆ ಯಾವತ್ತೂ ಕೊರತೆ ಇಲ್ಲ, ದೇವ್ರ ದಯದಿಂದ, ಜನರ ಪ್ರೀತಿಯಿಂದ. ಅಫ್ಕೋರ್ಸ್ ನಾನು ಸಣ್ಣ ಪಾತ್ರ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಸ್ವೀಕರಿಸಿದ್ದಾರೆ, ನೆಗೆಟಿವ್ ರೋಲ್ಸ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಸ್ವೀಕರಿಸಿದ್ದಾರೆ, ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಸ್ವೀಕರಿಸಿದ್ದಾರೆ. ಕೋಇನ್ಸಿಡೆಂಟಲಿ ಇವತ್ತು ಲವ್ಲಿ ರಿಲೀಸ್ ಆಗಿ 1 ವರ್ಷ ಇವತ್ತಿಗೆ. ಅವತ್ತಿನ ವಿದ್ಯಮಾನಗಳಷ್ಟು ಸರಿ ಇರಲಿಲ್ಲ, ಸಿನಿಮಾಗೆ ಪೂರಕವಾಗಿರಲಿಲ್ಲ. ಅಂಥ ಸಂದರ್ಭದಲ್ಲೂ ಥಿಯೇಟ್ರಿಗೆ ಅಷ್ಟು ಸಂಖ್ಯೆಯಲ್ಲಿ ಬಂದು, ಫ್ಯಾಮಿಲೀಸ್, ಎಸ್ಪೆಷಲಿ ಫ್ಯಾಮಿಲೀಸು ಆ್ಯಂಡ್ ನಮ್ಮ ಹೆಣ್ಮಕ್ಳು ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಮಗೆ ಬೆಂತಟ್ಟಿದ್ರಿಂದ ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ಮಾಡೋದಕ್ಕೆ ನಮಗೊಂದು ಧೈರ್ಯ, ನಮಗೊಂದು ತಾಕತ್ತು, ಶಕ್ತಿ ಎಲ್ಲ ಬರುತ್ತೆ. ಆ್ಯಂಡ್ ಇನ್ನೊಂದು 2-3 ತಿಂಗಳಲ್ಲಿ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ, ಅದನ್ನ ಆ ಟೈಮಲ್ಲಿ ಮಾತಾಡ್ತೀನಿ. ಇವತ್ತಿಗೂ ಆ ಲವ್ಲಿ ಸಿನಿಮಾ ಬಗ್ಗೆ ನಾನು 10 ಸಲ ನೋಡಿದೆ, 50 ಸಲ ನೋಡಿದೆ, ನಾನು ಎಷ್ಟು ಸಲ ನೋಡೋದಿನ ಲೆಕ್ಕ ಇಲ್ಲ ಅಂತ ಇವತ್ತಿಗೂ ನೆನ್ನೆ ಬೇಕಾದ್ರೆ ನಾನು ಮೆಸೇಜ್ ತೋರಿಸಬಲ್ಲೆ. ಸೊ ಆ ರೀತಿ ಮೆಸೇಜ್ಗಳು ಇವತ್ತಿಗೂ ಬರ್ತಾ ಇರುತ್ತೆ.
ಇದು ಪ್ರತಿಯೊಬ್ಬರಿಗೂ ಎಲ್ರಿಗೂ ಈ ಥರದೊಂದು ಅಪ್ರಿಸಿಯೇಷನ್ ಸಿಕ್ಕಾಗ ಇನ್ನೂ ಹೆಚ್ಚಿನ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾನು ಹೇಳಿದ್ದೇನೆಂದರೆ ಅರ್ಜುನ್ ದಾಸ್ ನನಗೂ ಇಷ್ಟ, ಆತನ ಧ್ವನಿ ಇಷ್ಟ. ನನ್ನ ಜರ್ನಿಗೆ ಹೋಲಿಸಿದ್ರೆ ಸ್ವಲ್ಪ ಇತ್ತೀಚೆಗಷ್ಟೇ ಬಂದಂಥ ಕಲಾವಿದ. ಆತನ ಧ್ವನಿಯನ್ನು ತಮಿಳ್ನಾಡಲ್ಲಿ ಕೊಂಡಾಡೋ ರೀತಿ ನೀವು ನೋಡಿದ್ರೆ ಸುಮ್ಮನೆ ರೀಲ್ಸ್ ನೋಡಿ ಗೊತ್ತಾಗುತ್ತೆ. ಅದು ನಮ್ಮಲ್ಲಿ ನನಗೆ ಅಂತಲ್ಲ, ನನಗೆ ಇನ್ನೂ ಯಾರು ನಮ್ಮ ಇಂಗ್ಲೀಷ್ ಮಂಜ ನಮ್ಮ ಪ್ರಮೋದ್ ಅಂದು ಒಳ್ಳೆ ಧ್ವನಿ. ಸೊ ಹೌ ಮೆನಿ ಆಫ್ ಯು ಆರ್ ಟಾಕಿಂಗ್ ಅಬೌಟ್ ಇಟ್. ಸೊ ಎಲ್ಲ ಒಂದು ಕಡೆ ನಮ್ಮವರು ಒಂದು ಸ್ವಲ್ಪ ನಾವು ಕಡಿಮೆನೇ ನೋಡ್ತೀವಿ, ಇರಲಿ ಬಿಡೋ ನಮ್ಮವನು ನನಗೆ. ಸೊ ಅದ್ರ ಬದಲು ಒಂದು ಸ್ವಲ್ಪ ಹೊಗಳಿ ಮಾತಾಡಿದ್ರೆ ತುಂಬ ಅದೇ ಅವ್ರಿಗೂ ಖುಷಿ ಆಗುತ್ತೆ ಆ್ಯಂಡ್ ಅವ್ರನ್ನ ಇನ್ನೂ ಒಂದಷ್ಟು ಬಲ ಸಿಗುತ್ತೆ ಅವ್ರಿಗೆ. ಸರ್, ನೀವು ಹೇಳ್ಬೇಕಾದ್ರೆ ನೆನಪಾಯಿತು, ಲವ್ಲಿ ಸಿನಿಮಾ ಅದಾಗಿ 1 ವರ್ಷ ಆಯಿತು ಅಂತೇಳಿ. ಇನ್ಫ್ಯಾಕ್ಟ್ ನಿಮ್ಮ ಮೊದಲ ಭೇಟಿ ಆಗಿದ್ದರೂ ಕೂಡ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ದು. ಸೊ ಅಲ್ಲಿಂದ ನಾನು ನಿಮ್ಮ ಆ್ಯಕ್ಚುಲಿ ಫ್ಯಾನ್ ಆಗಿದ್ದೆ ಹೊತ್ತು. ಸೊ 1 ವರ್ಷ ಆಗಿದ್ದೆ ಗೊತ್ತಾಗಲಿಲ್ಲ. ಇನ್ನೂ ಆ ಲವ್ಲಿ ಮೂಮೆಂಟ್ ಆಗೇ ಇದೆ. ಆ್ಯಂಡ್ ಇವತ್ತಿನ ಸಿನಿಮಾ ಸ್ಥಿತಿಗತಿಗಳ ಬಗ್ಗೆ OTT, ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್, 100 ಕೋಟಿ ಬಜೆಟ್ಟು, ಇದೆಲ್ಲದರ ಮಧ್ಯೆ ಹೊಸ ಸಿನಿಮಾಗಳು ಅದನ್ನು ಸಸ್ಟೈನ್ ಆಗ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಹೊಸ ಸಿನಿಮಾಗಳು ಸಸ್ಟೈನಬಿಲಿಟಿಗೆ ಇಲ್ಲಿ ಹಲವಾರು ಕಾರಣಗಳಿದೆ. ಅಂದರೆ ಏನಾಗುತ್ತೆ, ಒಂದೊಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಎಷ್ಟು ರೆಕಗ್ನಿಷನ್ನು, ಎಷ್ಟು ಸ್ಕ್ರೀನ್ಸ್ ಸಿಕ್ತು, ಎಷ್ಟು ಅದನ್ನು ಪಬ್ಲಿಸೈಸ್ ಮಾಡೋಕ್ಕಾಯಿತು. ಪಬ್ಲಿಸೈಸ್ ಮಾಡೋ ಅಂದರೆ ಈಗ ಪ್ರೊಡಕ್ಷನ್ ಒಂದಷ್ಟು ಕೋಟಿ ಹಾಕಿ ಸಿನಿಮಾ ತೆಗೆದು ಅದನ್ನ ರಿಲೀಸ್ ಮಾಡೋ ಟೈಮಲ್ಲಿ ಪ್ರೊಡಕ್ಷನ್ ಹತ್ರ ದುಡ್ಡಿತ್ತೋ ಇಲ್ವೋ, ಆ ದುಡ್ಡು ಇಲ್ಲದೆ ಇರೋ ಸಮಯದಲ್ಲೂ ಸಿನಿಮಾ ರಿಲೀಸ್ ಮಾಡಬೇಕಾದಂಥ ಅನಿವಾರ್ಯತೆ ಬಂದರೆ ಅವ್ರಿಗೆ ಎಷ್ಟು ಸಪೋರ್ಟ್ ಸಿಕ್ತು ಬೇರೆ ಕಡೆಯಿಂದ. ಆ್ಯಂಡ್ ಅದು ಇಂಡಸ್ಟ್ರಿ ಕಡೆಯಿಂದಾಗಲಿ, ಮಾಧ್ಯಮದ ಕಡೆಯಿಂದಾಗಲಿ, ಜನರ ಕಡೆಯಿಂದಾಗಲಿ ಎಷ್ಟು ಸಪೋರ್ಟ್ ಸಿಕ್ತು. ಈಗ ಮಾದೇವ ಫಾರ್ ದಟ್ ಫ್ಯಾಕ್ಟ್ ತುಂಬ ಒಳ್ಳೆಯ ಅದ್ಭುತವಾದ ಸಿನಿಮಾ. ನನ್ನ ಅನಿಸಿಕೆ ಮೇರೆಗೆ ವಿನೋದ್ ಪ್ರಭಾಕರ್ ಅವರ ಕರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಅದು. ಸೊ ಆ ಸಿನಿಮಾಗೆ ಎಷ್ಟು ಪಬ್ಲಿಸಿಟಿ ಮಾಡೋಕ್ಕಾಯಿತು ನಮಗೆ ಗೊತ್ತಿಲ್ಲ, ಅಲ್ಲಿನ ಅವರ ಹಣಕಾಸಿನ ವಿಚಾರ ನಮಗೆ ಗೊತ್ತಿಲ್ಲದೆ ಇರೋದು. ಬಟ್ ಅವ್ರಿಗೆ ಆ ಸಿನಿಮಾಲಿರ್ತಕ್ಕಂಥ ಕಂಟೆಂಟ್ಗೆ ತಕ್ಕನಷ್ಟು ಪಬ್ಲಿಸಿಟಿ ಸಿಗ್ತಾ, ಅಥವಾ ಅಪ್ರಿಸಿಯೇಷನ್ ಸಿಗ್ತಾ, ಸ್ಕ್ರೀನ್ ಸಿಗ್ತಾ. ಆ್ಯಂಡ್ ಆಗಲೇ ಕೇಳ್ಪಟ್ಟೆ ನಾನು, ಪ್ರೈಮ್ ಟೈಮ್ ಶೋಸ್ ಕೊಡ್ತಾ ಇಲ್ಲ ಅವ್ರಿಗೆ ಅಂತ. ಸೊ ನಾವು ನಮ್ಮೂರಲ್ಲಿರೋ ಸ್ಕ್ರೀನ್ಗೆ ನಮ್ಮ ಸಿನಿಮಾ ಚೆನ್ನಾಗಿ ರಿಪೋರ್ಟ್ ಇದೆ, ಜನ ಮೆಚ್ಕೋತಾ ಇದ್ದಾರೆ, ಸರಿಯಾದ ಟೈಮಿಂಗ್ಸಲ್ಲಿ ಶೋ ಕೊಡಿ ಅಂತ ಬೇಡೋವಂಥ ಪರಿಸ್ಥಿತಿ. ಸೊ ಇದು ವಿನೋದ್ ಪ್ರಭಾಕರ್ ಅಂತ ಎಸ್ಟಾಬ್ಲಿಷ್ಡ್ ನಟನಿಗೆ ಆಗಬಹುದಾದರೆ ಹೊಸಬರು ಪಾಡು ಎಲ್ಲಿಂದ ಸರಿ ಹೋಗುತ್ತೆ. ಈ ಥರ ಹಲವಾರು ವಿಷಯಗಳಲ್ಲಿ ತುಂಬ ಹಿಂದೆ ಇದ್ದೀವಿ. ಈಗ ತುಂಬ ಇನ್ಫ್ರಾಸ್ಟ್ರಕ್ಚರಲ್ ಚಾಲೆಂಜಸ್ ಇದೆ, ನಮಗೆ ಸವಾಲಿದೆ. ಸೊ ಅದು ಬದಲಾಗೋ ತನಕ ಸ್ವಲ್ಪ ಈ ಒಂದು ಏನು ಜಟಿಲವಾದ ಸ್ಥಿತಿ ಇದೆ ಅಲ್ಲ, ಇದು ಹಿಂಗೆ ಇರುತ್ತೆ. ಅದು ಚೇಂಜ್ ಆಗುತ್ತೆ ಸರ್, ಸುಮ್ಮನೆ ಗೊತ್ತಿಲ್ಲ, ನಾನು ಕೇಳ್ತೀನಿ. ಅದು ಒಂದು ಟೈಮ್ ರೊಟೇಷನ್ ಆಗ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ, ಒಂದು 10 ವರ್ಷನೋ 5 ವರ್ಷನೋ 2 ವರ್ಷನೋ. ಅದಾದ್ಮೇಲೆ ಮತ್ತೆ ನಾವು ಏನು ಕಾಣ್ತಿದ್ವಿ ಕನ್ನಡ ಇಂಡಸ್ಟ್ರಿ, ಹೌಸ್ಫುಲ್ ಥಿಯೇಟ್ರುಗಳು, ಸಾಲು ಸಿನಿಮಾಗಳು, ಅದು ಮತ್ತೆ ಬರ್ಬೋದಾ? ಖಂಡಿತವಾಗ್ಲೂ ಯಾವುದು ಶಾಶ್ವತ ಅಲ್ಲ, ದಿಸ್ ಟು ಶಾಲ್ ಪಾಸ್. ಬಟ್ ಅದು ಯಾವಾಗಲೂ ಅದಾಗೋದಕ್ಕೆ ಬಿಡೋಣ ನೋಡೋಣ ಅನ್ನೋದಕ್ಕಿಂತ ನಾವು ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡೋಣ ಅನ್ನೋದಂತಾನೆ ನಾವು ಮೈಗೂಡಿಸ್ಕೋಬೇಕಾಗಿರೋದು. ಸೊ ಇವತ್ತಿಂಥ ಪರಿಸ್ಥಿತಿ ಅಂದರೆ ಇದಕ್ಕೆ ತಕ್ಕನಾದ ಒಂದು ಕಾನೂನು ತರಬೇಕು. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾಗೆ ಸ್ಕ್ರೀನ್ಸ್ ಆಗಲಿ, ಶೋ ಟೈಮಿಂಗ್ದಾಗಲಿ ಇದಕ್ಕೊಂದು ನಿರ್ದಿಷ್ಟವಾದ ಒಂದು ನಿಯಮ ಹಾಕಿದರೆ, ಸೊ ಎಲ್ಲೋ ಒಂದು ಕಡೆ ಬೇರೆ ಸಿನಿಮಾಗಳಿಗೆ, ಬೇರೆ ಭಾಷೆ ಸಿನಿಮಾಗಳಿಗೆ ಸಿಗೋವಂಥ ಪ್ರಾಮುಖ್ಯತೆ ನಮಗೆ ಸಿಗದೆ, ನಮ್ಮೂರಲ್ಲಿ ನಮಗೆ ಸಿಗದೆ ಹೋಗೋವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಅದನ್ನು ಮಾರ್ಪಾಡು ಮಾಡೋಕ್ಕೆ ಒಂದು ಚಿತ್ರೋದ್ಯಮ ಆಗಲಿ, ಒಂದು ಮಾಧ್ಯಮ ಆಗಲಿ, ಅಥವಾ ಒಂದು ವಾಣಿಜ್ಯ ಸಂಸ್ಥೆ ಆಗಲಿ, ನಮ್ಮ ವಾಣಿಜ್ಯ ಸಂಸ್ಥೆ ಜೊತೆಗೆ ಸರ್ಕಾರ ಕೈ ಜೋಡಿಸಿ ಇದಕ್ಕೆ ಒಂದು ಆಯಾಮವನ್ನು ಕಟ್ಟಿಕೊಟ್ರೆ ಖಂಡಿತವಾಗ್ಲೂ ಅದು ಇವಾಗಲೇ ಬದಲಾಯಿಸ್ಬೋದು. ಆ್ಯಂಡ್ ಸಹಜವಾಗಿ ಎಂಡ್ ಆಫ್ ದಿ ಡೇ ಇದು ಒಂದು ಎಷ್ಟು ದೊಡ್ಡ ಆರ್ಟ್ ಫಾರ್ಮು ಅಷ್ಟೇ ಈಕ್ವಲಿ ಬಿಸ್ನೆಸ್ ಕೂಡ. ಬಿಸ್ನೆಸ್ ಮ್ಯಾಟರ್ಸ್. ಬಟ್ ನೀವು ಸೂಪರ್ ಹಿಟ್ಟಾಗಿ ಕಿತ್ಕೊಂಡು ಹೌಸ್ಫುಲ್ ಶೋಸ್ ಹೋಗ್ತಿರೋ ಬೇರೆ ಭಾಷೆ ಸಿನಿಮಾನ ತೆಗೆದುಬಿಟ್ಟು ನಮಗೆ ಕೊಡಿ ಅಂತ ನಾವೇನು ಗಲಾಟೆ ಮಾಡ್ತಿಲ್ಲ. ಒಳ್ಳೆ ರಿಪೋರ್ಟರ್ ಸಿನಿಮಾಗೆ ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಶೋಸು ನೀವು ಜನ ಇಲ್ಲ ಅಂದರೂ ಒಂದಷ್ಟು ಕಡಿಮೆ ಆಕ್ಯುಪೆನ್ಸಿ ಇದ್ದರೂ ಬೇರೆ ಭಾಷೆ ಸಿನಿಮಾಗೆ ಒಂದಷ್ಟು ಸ್ಕ್ರೀನ್ಸ್ ಕೊಡ್ತೀರಾ, ಪ್ರಾಪರ್ ಟೈಮಿಂಗ್ಸ್ ಕೊಡ್ತೀರಾ, ಅದನ್ನು ಕನ್ನಡಕ್ಕೆ ಯಾಕೆ ಕೊಡಲ್ಲ ಅಂತ ನಮ್ಮ ಪ್ರಶ್ನೆ. ಸೊ ಇದು ಎಲ್ಲ ಕಡೆಯಿಂದ ಎಲ್ಲರೂ ಒಂದು 360 ಡಿಗ್ರಿ ಕಲೆಕ್ಟಿವ್ ಎಫರ್ಟ್ ಹಾಕಿದರೆ ಖಂಡಿತವಾಗ್ಲೂ ಮುಂದೆ ಯಾವಾಗಲೂ ಬದಲಾಗಿ ಆ ದಿನ ಒಳ್ಳೆ ದಿನಗಳು ಬರೋದ್ರ ತನಕ ಕಾಯೋದು ಬೇಕಿಲ್ಲ, ಒಳ್ಳೆ ದಿನ ನಾವು ತಂದ್ಕೋಬೋದು ಅಂತ ನನಗನ್ಸುತ್ತೆ. ಸರ್, ಈಗ ಬೇರೆ ಭಾಷೆಗಳು ಯಾವ್ಯಾವ ಸಿನಿಮಾಗಳು, ಕನ್ನಡ ಬಿಟ್ಟು ತೆಲುಗು, ತಮಿಳು, ಮಲಯಾಳಮ್ಮು ಕೇಳ್ಪಟ್ವಿ. ಸೊ ಯಾವ್ಯಾವ ನಡೀತಾ ಇದೆ, ಯಾವ್ಯಾವ ಸ್ಟಾರ್ಸ್ಗಳ ಜೊತೆಗೆ ನಮ್ಮ ಸ್ಟಾರ್ ನೀವು ಕಾಣಿಸ್ಕೊಳ್ತಿದ್ದೀರಿ ಅನ್ನೋದು? ನಡೀತಾ ಇದೆ, ಒಂದಷ್ಟು ಸಿನಿಮಾಗಳು ನಡೀತಾ ಇದೆ. ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಇನ್ನೊಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ, ತ್ರಿಬಾಣಧಾರಿ ಬಾರ್ಬರಿಕ್ ಅಂತ. ನಾನು ಮತ್ತು ಸತ್ಯರಾಜ್ ಅವರ ಲೀಡ್ ಕಾಂಬಿನೇಷನ್ ಸಿನಿಮಾ. ತೆಲುಗು ಇನ್ನೊಂದೆರಡು ಸಿನಿಮಾಗಳು
ತಮಿಳ್ದೊಂದು ಪ್ರಭುದೇವ್ ಅವ್ರ ಜೊತೆ ಒಂದು ಸಿನಿಮಾ ರಿಲೀಸ್ ಆಗಬೇಕು, ಮಲಯಾಳಂ ಒಂದು ಸಿನಿಮಾ ಮಾತುಕತೆ ನಡೀತಾ ಇದೆ. ಅದು ಫೈನಲ್ ಆದಮೇಲೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ. ಒಂದು ಸಾಂಗ್ ನಿಮ್ಮದು ಏನೋ ಆ ಕಡೆ ತೆಲುಗು ತಮಿಳ್ ಮೀಡಿಯಾಗಳು ಓಡ್ತಾ ಇದ್ದು, ನಮ್ಮ ವೈಫ್ ಫೋನ್ ಮಾಡಿದ್ರು, ಹೇಳಿದ್ರು ಈ ವಾರ ಸಖತ್ತಾಗಿದ್ದೆ, ನೀನು ಮೀಟ್ ಮಾಡಿದ್ದೆ ಅವ್ರನ್ನ 1 ವರ್ಷದ ಹಿಂದಿದ್ದು ನೆನೆಸ್ಕೊಂಡ್ರು, ನೆನ್ನೆ ಹೇಳಿದ್ದು. ಅವ್ರು ತಮಿಳವರು, ನಾನು ಕನ್ನಡಿಗ, ಅವ್ರು ತಮಿಳು, ಯಾವಾಗಲೂ ನಡೀತಾ ಇರುತ್ತೆ ಅವ್ರ ಮನೆಯಲ್ಲಿ. ಸೊ ಅವ್ರು ಹೇಳಿದ್ರು ನೆನ್ನೆ ನನಗೆ, ನಾನು ಅವ್ರು ಫೋನ್ ಮಾಡಿದ್ದೆ, ಇಲ್ಲ ನೀನು ಹೇಳ್ತಿದ್ದಲ್ಲಮ್ಮ ಅವ್ರನ್ನೇ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಅಂತ. ಭಾಳ ಖುಷಿ. 4 ಸಲ ಫೋನ್ ಮಾಡಿದ್ರೆ ಆಗಲೇ ಎತ್ತಕ್ಕಾಗಲಿಲ್ಲ. ಆ್ಯಂಡ್ ಇನ್ನೊಂದು ಪರ್ಸ್ನಲ್ಲು ಫ್ಯಾಮಿಲಿಯಲ್ಲಿ ಒಂದು ಹೊಸ ಪಾಪು ಆಗಮನ, ಅದು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಇದೆ, ತುಂಬ ಚಿಕ್ಕದಾಗಿಬಿಡುತ್ತೆ. ಯಾವ ರೀತಿ ವರ್ಣನೆ ಮಾಡ್ತೀರಾ ಒಂದು ಪುಟ್ಟ ಜೀವ ಮತ್ತೊಂದು ಇಬ್ಬರು ಜೊತೆಲಿ ಮತ್ತೊಂದು ಮಧ್ಯದಲ್ಲಿ ಮಲಗುತ್ತೆ ಅಂದಮೇಲೆ? ಅದೇ ದೊಡ್ಡ ಬದಲಾವಣೆ. ನಾವಿಬ್ಬರು ಒಬ್ರಿಗೊಬ್ರು ಅಂತಿದ್ದಾಗ ನಮ್ಮಿಂದ ಇನ್ನೊಂದು ಜೀವ ಭೂಮಿಗೆ ಬರುತ್ತೆ ಅನ್ನೋದಿದೆಯಲ್ಲ, ಇದು ಯಾರಿಗೂ ಆಗದೆ ಇರೋದೇನಲ್ಲ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ದಂಪತಿಗೂ ಆಗ್ತಕ್ಕಂಥ ಒಂದು ನೈಜವಾದ ವಿಚಾರನೇ. ಆದರೆ ಅದು ಎಲ್ಲರ ಮನೆ ಪಾಡೇ ಆದರೂ ಅದು ನಮ್ಮ ಮನೇಲಿ ನಡೆದಾಗ ನಮಗೆ ಸ್ಪೆಷಲ್ ಆಗುತ್ತೆ. ಸೊ ಆ ನಿಟ್ಟಲ್ಲಿ ಲೈಫ್ ತುಂಬಾ ಬದಲಾಗಿದೆ ಮಗುವಿನ ಜನನ ಆದಮೇಲೆ. ಹೇಳ್ದಂಗೆ ಆ ಬೆಡ್ ಸ್ಪೇಸ್ ಶೇರ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವನು ಸುತ್ತ ನಡೆಯುತ್ತೆ. ಈಗ ಮನೇಲಿ ಅವನು ಎದ್ದೇಳೋ ಟೈಮ್ಗೆ ನಾವು ಎದ್ದಿರಬೇಕು, ಅವ್ನು ಮಲಗೋ ಟೈಮ್ಗೆ ನಾವು ಸೈಲೆಂಟ್ ಆಗಿರಬೇಕು, ಲೈಟ್ಗಳು ಆಫ್ ಮಾಡಬೇಕು, ಅವ್ನು ಯಾರು ನಿದ್ದೆ ಮಾಡ್ತಿದ್ದಾನೆ ಅಂದರೆ ಅವ್ನಿಗೆ ಡಿಸ್ಟರ್ಬ್ ಆಗಬಾರ್ದು, ನಾವೆಲ್ಲರೂ ಮೆತ್ತ ಮಾತಾಡಬೇಕು. ಆ ರೀತಿ ಹಲವಾರು ವಿಷಯಗಳು ಬದಲಾಗಿದೆ ಮನೇಲಿ. ಇಟ್ ಈಸ್ ಡೆಫಿನೆಟ್ಲಿ ಅಂದರೆ ಪದಗಳಲ್ಲಿ ಹೇಳೋವಂಥ ಅನುಭವ ಅಲ್ಲ. ಆ ಒಂದು ಜೀವಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಮಟ್ಟಿಗೆ ನಾವು ಸಿದ್ಧರಾಗ್ಬಿಡ್ತೀವಿ. ಸೊ ಅದು ದಟ್ ಇಸ್ ದ ಬ್ಯೂಟಿ ಆಫ್ ದ ನೇಚರ್, ಬ್ಯೂಟಿ ಆಫ್ ಲೈಫ್.